ಹಲೋ ಎವ್ರಿವನ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಇಗ್ನೋಪಲ್ಸ್ ಚಾನೆಲ್. ನೀವು ಹೊಸ ವಿದ್ಯಾರ್ಥಿಯಾಗಿದ್ದರೆ ಈ ವಿಡಿಯೋ ನಿಮಗೆ ತುಂಬ ಮುಖ್ಯ. ಮೊದಲಿಗೆ ಒಂದು ಸರಳ ವಿಷಯವನ್ನು ಅರ್ಥ ಮಾಡಿಕೊಳ್ಳೋಣ. ಕೋರ್ಸ್ ವ್ಯಾಲಿಡಿಟಿ ಅಂದರೆ ನಿಮ್ಮ ಕೋರ್ಸ್ ಮುಗಿಸಲು ಸಿಗುವ ಮ್ಯಾಕ್ಸಿಮಮ್ ಟೈಮ್. ಇದು ಮಿನಿಮಮ್ ಡ್ಯೂರೇಷನ್ ಅಲ್ಲ. ಇದು ನಿಮ್ಮ ಎಲ್ಲ ಎಕ್ಸಾಮ್ಸ್, ಅಸೈನ್ಮೆಂಟ್ಸ್, ಪ್ರಾಕ್ಟಿಕಲ್ಸ್ ಮತ್ತು ಪ್ರಾಜೆಕ್ಟ್ಸ್ ಮುಗಿಸುವ ಲಾಸ್ಟ್ ಡೆಡ್ಲೈನ್. ಉದಾಹರಣೆ, ನಿಮ್ಮ ಕೋರ್ಸ್ ವ್ಯಾಲಿಡಿಟಿ 6 ಇಯರ್ ಇದ್ದರೆ ಅಡ್ಮಿಷನ್ ಆದ ದಿನದಿಂದ 6 ಇಯರ್ ಒಳಗೆ ಎಲ್ಲವೂ ಕಂಪ್ಲೀಟ್ ಮಾಡಬೇಕು. ಈಗ ವ್ಯಾಲಿಡಿಟಿ ಮಿಸ್ ಮಾಡಿದರೆ ಏನಾಗುತ್ತೆ? ಇಲ್ಲಿ ಹಲವಾರು ವಿದ್ಯಾರ್ಥಿಗಳು ತಪ್ಪು ಮಾಡುತ್ತಾರೆ. ನೀವು ಮ್ಯಾಕ್ಸಿಮಮ್ ಡ್ಯೂರೇಷನ್ ಮೀರಿ ಹೋದರೆ ಮತ್ತೆ ರೀಎನ್ರೋಲ್ ಮಾಡಬೇಕಾಗಬಹುದು, ನಿಮ್ಮ ಕ್ರೆಡಿಟ್ಸ್ ಕಳೆದುಕೊಳ್ಳಬಹುದು, ಹೊಸದಾಗಿ ಫೀಸ್ ಪಾವತಿಸಬೇಕಾಗಬಹುದು, ಕೆಲವು ಸಬ್ಜೆಕ್ಟ್ಸ್ ವ್ಯಾಲಿಡ್ ಇರದೇ ಇರಬಹುದು. ಆದ್ದರಿಂದ ಕೋರ್ಸ್ ಟೈಮ್ಲೈನ್ ಅನ್ನು ಇಗ್ನೋರ್ ಮಾಡಬೇಡಿ. ಓಕೆ, ಸಮಯಕ್ಕೆ ಫಿನಿಶ್ ಮಾಡಲು ಪ್ಲಾನಿಂಗ್ ಬಹಳ ಮುಖ್ಯ. ಅಸೈನ್ಮೆಂಟ್ ಸಬ್ಮಿಷನ್ ಟ್ರ್ಯಾಕ್ ಮಾಡಿ. ಟರ್ಮ್ ಆ್ಯಂಡ್ ಎಕ್ಸಾಮ್ಸ್ ಸ್ಕಿಪ್ ಮಾಡಬೇಡಿ. ರಿಜಿಸ್ಟ್ರೇಷನ್ ಡಿಲೇ ಮಾಡಬೇಡಿ. ಗ್ರೇಡ್ ಕಾರ್ಡ್ ರೆಗ್ಯುಲರ್ಲಿ ಚೆಕ್ ಮಾಡಿ. ಸಣ್ಣ ಸಣ್ಣ ಡಿಲೇಗಳು ಮುಂದೆ ದೊಡ್ಡ ಸಮಸ್ಯೆ ಆಗುತ್ತದೆ. ಓಕೆ, ಈಗ ರಿಜಿಸ್ಟ್ರೇಷನ್ ಮತ್ತು ಎಕ್ಸ್ಟೆನ್ಷನ್ ಬಗ್ಗೆ ನೋಡೋಣ. ಮಿನಿಮಮ್ ಡ್ಯೂರೇಷನ್ನಲ್ಲಿ ಕಂಪ್ಲೀಟ್ ಆಗದಿದ್ದರೂ ಪ್ಯಾನಿಕ್ ಆಗಬೇಡಿ. ಇಗ್ನೋ ಸೆಮಿಸ್ಟರ್ ವೈಸ್ ಅಥವಾ ಇಯರ್ ವೈಸ್ ರಿಜಿಸ್ಟ್ರೇಷನ್ ಅವಕಾಶ ಕೊಡುತ್ತದೆ. ಕೆಲವೊಮ್ಮೆ ಎಕ್ಸ್ಟೆನ್ಷನ್ ಕೂಡ ಕೊಡುತ್ತಾರೆ. ಆದರೆ ನೆನಪಿರಲಿ, ಎಕ್ಸ್ಟೆನ್ಷನ್ ಅಂದರೆ ಅನ್ಲಿಮಿಟೆಡ್ ಟೈಮ್ ಅಲ್ಲ. ಓಕೆ, ಪ್ರೋಗ್ರಾಮ್ ವೈಸ್ ವ್ಯಾಲಿಡಿಟಿ ನೋಡೋಣ. ಡಿಪ್ಲೊಮಾ ಪ್ರೋಗ್ರಾಮ್ಸ್ ಸಾಮಾನ್ಯವಾಗಿ 3 ಇಯರ್ಸ್ ಇರುತ್ತದೆ. ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್ ಸಾಮಾನ್ಯವಾಗಿ 2 ಇಯರ್ಸ್ ಇರುತ್ತದೆ. ಪೋಸ್ಟ್ ಗ್ರ್ಯಾಜುಯೇಟ್ ಪ್ರೋಗ್ರಾಮ್ಸ್ ಲೈಕ್ MA, MCom, MBA ಸಾಮಾನ್ಯವಾಗಿ 5 ಇಯರ್ಸ್ ಇರುತ್ತದೆ. ಅಂಡರ್ ಗ್ರ್ಯಾಜುಯೇಟ್ ಪ್ರೋಗ್ರಾಮ್ಸ್ BA, BCom, BCA ಸಾಮಾನ್ಯವಾಗಿ 6 ಇಯರ್ಸ್ ಇರುತ್ತದೆ. ಎಕ್ಸ್ಟ್ರಾ ಟೈಮ್ ಸಿಗುತ್ತದೆ, ಆದರೆ ಅದನ್ನು ಡಿಲೇ ಮಾಡಿಸಬೇಡಿ. ಓಕೆ, ಮುಖ್ಯ ಸಲಹೆಗಳೇನು? ಇನ್ನೂ ಟೈಮ್ ಇದೆ ಅಂತ ಯೋಚಿಸಬೇಡಿ. ಟೈಮ್ ತುಂಬ ವೇಗವಾಗಿ ಹೋಗುತ್ತದೆ. 1 ವರ್ಷ ಸ್ಕಿಪ್ ಮಾಡಿದರೆ ಹಠಾತ್ 4 ವರ್ಷ ಕಳೆದಿವೆ ಅಂತ ಗೊತ್ತಾಗುತ್ತದೆ. ನಿಮ್ಮ ಸ್ಟೇಟಸ್ ಹೇಗೆ ಚೆಕ್ ಮಾಡಬೇಕು? ಎಂದಿಗೂ ಚೆಕ್ ಮಾಡಿ. ಅಡ್ಮಿಷನ್ ಇಯರ್, ಪ್ರೋಗ್ರಾಮ್ ಕೋಡ್, ಗ್ರೇಡ್ ಕಾರ್ಡ್, ಅಸೈನ್ಮೆಂಟ್ ಸಬ್ಮಿಷನ್ ಸ್ಟೇಟಸ್, ರಿಜಿಸ್ಟ್ರೇಷನ್ ಸ್ಟೇಟಸ್ ಇವೆಲ್ಲವೂ ಇಗ್ನೋ ಪೋರ್ಟಲ್ನಲ್ಲಿ ಸಿಗುತ್ತದೆ. ಓಕೆ, ಇಗ್ನೋ ಫ್ಲೆಕ್ಸಿಬಿಲಿಟಿ ಕೊಡುತ್ತದೆ, ಆದರೆ ರೆಸ್ಪಾನ್ಸಿಬಿಲಿಟಿ ಇದ್ದಾಗ ಮಾತ್ರ ಅದು ಕೆಲಸ ಮಾಡುತ್ತದೆ. ನಿಮ್ಮ ಮ್ಯಾಕ್ಸಿಮಮ್ ಡ್ಯೂರೇಷನ್ ಗೊತ್ತಿರಲಿ. ಎಕ್ಸಾಮ್ ಪ್ಲಾನಿಂಗ್ ಮಾಡಿ, ಪ್ರೋಗ್ರೆಸ್ ಟ್ರ್ಯಾಕ್ ಮಾಡಿ, ಕಾನ್ಫಿಡೆನ್ಸ್ ಜೊತೆ ಕೋರ್ಸ್ ಕಂಪ್ಲೀಟ್ ಮಾಡಿ. ಈ ವಿಡಿಯೋ ನಿಮಗೆ ಸಹಾಯ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಗ್ನೋ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೋಗ್ರಾಮ್ ನೇಮ್ ಕಮೆಂಟ್ ಮಾಡಿ. ನಾನು ನಿಮ್ಮ ಎಕ್ಸಾಕ್ಟ್ ವ್ಯಾಲಿಡಿಟಿ ರಿಪ್ಲೈ ಮಾಡುತ್ತೇನೆ. ಮತ್ತೊಂದು ವಿಡಿಯೋದಲ್ಲಿ ನೋಡೋಣ. ಸಿ ಯು. ಬೈ ಬಾಯ್.